ಕೊನೆಯಲ್ಲಿ ಸೇರಿಸಿದ್ರೆ ಆಯ್ತು ಅಂತ. ಏನಂತಂದ್ರೆ ಪ್ರಾಡಕ್ಟ್ ಬಂದಿದೆ ಕೈ ಚಂದ ಬಂತು ಬಂದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೋಮವಾರದ ವ್ಲಾಗ್ ಇದು. ಗಂಟೆ 7:45. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಬಾವಿಗೆ ಹೋಗಿ ನೀರೆಲ್ಲ ತಂದು ದೇವ್ರ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಮೊದ್ಲಿಗೆ ಮೊಬೈಲ್ ಅಲ್ಲಿ ದೇವ್ರದ್ದು ಶ್ಲೋಕ ಹಾಕ್ಬಿಟ್ಟು ಪೂಜೆಗೆ ಬಂದೆ. ಕೆಲವೊಂದ್ ದಿನ ನಾನು ಪೂಜೆ ಎಲ್ಲ ಮುಗ್ದಿದ್ ನಂತರ ದೇವ್ರ ಶ್ಲೋಕ ಹಾಕ್ಬಿಟ್ಟು ನಾನು ಕಿಚನ್ಗೆ ಹೋಗ್ತೀನಿ. ಈ ತರ ಹಳೆ ಹೂವೆಲ್ಲ ತೆಗ್ದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ ಬಂದು ನಾನು ಹಾಗೆ ಹೂವೆಲ್ಲ ಮುಡಿಸ್ತಾ ಇದ್ದೆ ದೇವ್ರಿಗೆ. ಸಾಮಾನ್ಯವಾಗಿ ನಮ್ಮನೆಯಲ್ಲಿ ನಾನು ಬಿಡಿ ಹೂವನ್ನೇ ಮುಡಿಸೋದು ಜಾಸ್ತಿ. ಎಲ್ಲಾದ್ರೂ ಹಬ್ಬಗಳೆಲ್ಲ ಇದ್ದಾಗ ಮಾತ್ರ ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾರ ಹಾಕ್ತೀನಿ. ವ್ಯೂವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ ವಿದ್ಯಾ ಅವರೇ ಒಳ್ಳೇದಾಗ್ತದೆ ಅಂತ. ನಮ್ಮನೆಯಲ್ಲಿ ನಾವು ತುಂಬಾ ನಂಬುತ್ತೀವಿ, ತುಂಬಾ ಆರಾಧಿಸ್ತೀವಿ ರಾಘವೇಂದ್ರ ಸ್ವಾಮಿನ, ಆಯ್ತಾ. ಅಂದ್ರೆ ನೀವ್ ಯಾರೋ ಅಂದ್ರೆ ಹೊಸದಾಗಿ ವ್ಯೂವರ್ಸ್ ಒಬ್ರು ಕಮೆಂಟ್ ಹಾಕಿರ್ಬಹುದು. ಪೂಜೆ ಎಲ್ಲ ಆಯ್ತು, ಶ್ಲೋಕ ಓದ್ತಾ ಕೂತಿದ್ದೆ. ತುಂಬಾ ಶ್ಲೋಕಗಳನ್ನ ಓದ್ತೀನಿ ನಾನು ಬೆಳಿಗ್ಗೆ ಸಂಜೆ 2 ಹೊತ್ತುನು. ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಹೀಗೆ ತುಂಬಾ ಶ್ಲೋಕಗಳನ್ನ ಓದ್ತೀನಿ, ಆಯ್ತಾ. ನನ್ಗೆ ಯಾವತ್ತಾದ್ರೂ ಒಂದಿನ ಒಳ್ಳೇದಾದಾಗ ಖಂಡಿತ ಅವನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಂಗೆ ಇವಾಗ ಮೃತ್ತಿಕೆ ನೀರ್ ಕುಡಿಯೋಣ ಅಂತ ಮೃತ್ತಿಕೆ ತೆಗಿತಾ ಇದ್ದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಸೋಮವಾರ ಪೂಜೆ ಎಲ್ಲ ಆಯ್ತು. ಮೃತ್ತಿಕೆ ನೀರು ಕುಡಿಯೋದಕ್ಕೆ ಬಂದಿದ್ದೀನಿ. ಮುಂಚೆ ಎಲ್ಲ ಗುರುವಾರ ಮಾತ್ರ ಕುಡಿತಾ ಇದ್ದೆ ಮೃತ್ತಿಕೆ ನೀರನ್ನ. ಇತ್ತೀಚೆಗೆ ಪ್ರತಿದಿನ ಕುಡಿತೀನಿ. ಬೆಳಿಗ್ಗೆ ಟೈಮ್ ಪ್ರತಿದಿನ ಕುಡಿತೀನಿ ಮೃತ್ತಿಕೆ ನೀರನ್ನ. ಹತ್ತತ್ರ ಒಂದ್ 2-3 ತಿಂಗಳೇ ಆಯ್ತಾ ಬಂತು. 2 ತಿಂಗಳು ಆಯ್ತು ಅಂತ ಅನ್ಕೊಂಡಿದೀನಿ. ಪ್ರತಿದಿನ ಕುಡಿತೀನಿ. ಯಾವಾಗ್ಲೂ ನನ್ಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇರ್ತದಲ್ವಾ, ಆರೋಗ್ಯ ಸಮಸ್ಯೆ ಎಲ್ಲ ಆಗ್ತಾ ಇರ್ತದಲ್ವಾ, ಹಂಗಾಗಿ ಇತ್ತೀಚೆಗೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಪೂಜೆ ಆಗ್ತಾ ಇದ್ದಾಗ್ಲೇನೆ ಮೃತ್ತಿಕೆ ನೀರು ಕುಡಿದು ಒಂದ್ 5 ನಿಮಿಷ ಕುಂತು ನಂತರ ತಿಂಡಿಗೆ ಹೋಗುವಂತದ್ದು. ಈ ತರ ಇದೊಂದು ಅಭ್ಯಾಸ ಮಾಡ್ಕೊಂಡಿದೀನಿ. ಮೃತ್ತಿಕೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ತರಬೇಕಾಗ್ತದೆ. ನನ್ನ ಹತ್ರ ತುಂಬಾ ಎಲ್ಲ ಸ್ಟಾಕ್ ಇಲ್ಲ, ಒಂದು ಸ್ವಲ್ಪ ಇದೆ. ಮುಗ್ದ ನಂತರ ಯಾರಾದ್ರೂ ಹೋದ್ರೆ ತರ್ಸ್ಕೊಳ್ಬೇಕು, ಇಲ್ಲ ಅಂತಂದ್ರೆ ದೇವ್ರು ನಮ್ಮನ್ನ ಕರೆಸ್ಕೊಂಡ್ರೆ ನಾವು ಹೋಗಿ ತರೋದು. ಈ ತರ ಬರ್ತದೆ. ಇನ್ನ 1 ವರ್ಷ ಬರ್ಬಹುದು ಅಲ್ವಾ ರೀ. ಇವಾಗ ತಿಂಡಿಗೆ ಹೋಗ್ತೀನಿ. ಇವತ್ತೇನ್ ತಿಂಡಿ ತೀರಾ ಸ್ಪೆಷಲ್ ಇಲ್ಲ, ಆಯ್ತಾ. ನಾಳೆ ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿದೀನಿ. ಇವತ್ತೇನ್ ತೀರಾ ಸ್ಪೆಷಲ್ ಇಲ್ಲ. ಪಾಪು ಮುಂಚೆ ಎಲ್ಲ ಬರ್ತಾ ಇದ್ದ ಬೆಳಿಗ್ಗೆನೆ, ಇತ್ತೀಚಿಗೆ ಬರೋದಿಲ್ಲ. ಅಂದ್ರೆ ಅವನು ಅಭ್ಯಾಸ ಎಲ್ಲ ಮಾಡ್ಕೊಳ್ತಾ ಇರ್ತಾನೆ, ಹಂಗಾಗಿ ಬೆಳಿಗ್ಗೆ ಬರೋದಿಲ್ಲ ಅವನು. ಮಧ್ಯಾಹ್ನ ಊಟಕ್ಕೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡೋಣ ಅಂತ ಒಂದು ಕಡಾಯಿ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿದ್ದೆ, ಸಾಸಿವೆ ಕೂಡ ಹಾಕಿದ್ದೆ, ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು ಕೂಡ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಪೇಸ್ಟ್ ಅನ್ನ ಹಾಕೊಳ್ಬಹುದು, ಶುಂಠಿ ಬೆಳ್ಳುಳ್ಳಿದು. ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದಲ್ವಾ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇನೆ ನಾನು ಕಟ್ ಮಾಡಿಟ್ಟಂತ ಈರುಳ್ಳಿ ಹಂಗೇನೆ ಈ ಕರಿಬೇವು ಎರಡನ್ನು ಕೂಡ ಸೇರಿಸಿದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದ ನಂತರ ನಾನಿಲ್ಲಿ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಚಿಕ್ಕ ಗಾತ್ರದ ಟೊಮೆಟೊ ಬೆಂದಿದ ನಂತರ ನಾನಿಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟು, ಆಲೂಗಡ್ಡೆ, ಹಂಗೇನೆ ಹಸಿ ಬಟಾಣಿ, ಇನ್ನ ಬೀನ್ಸು ಇವಿಷ್ಟನ್ನು ಮೊದ್ಲಿಗೆ ನಾನು ಸೇರಿಸ್ಕೊಂಡೆ. ಕ್ಯಾಪ್ಸಿಕಮ್ ಎಲ್ಲ ಕೊನೆಯಲ್ಲಿ ಸೇರಿಸಿದ್ರೆ ಆಯ್ತು ಅಂತ. ಇವಾಗ ಉಪ್ಪನ್ನ ಹಾಕ್ಬಿಟ್ಟು ನಾನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ತರಕಾರಿ ನೀರ್ ಬಿಟ್ಕೊಳ್ತದೆ. ನೀರ್ ಬಿಟ್ಕೊಂಡಿಲ್ಲ ಅಂತಂದ್ರೆ ನೀವು ಸ್ವಲ್ಪ ನೀರನ್ನ ಆಡ್ ಮಾಡ್ಬೋದು. ತರಕಾರಿ ಅಂದ್ರೆ ಸಣ್ಣ ಊರಿನಲ್ಲಿ ನಾವು ಗ್ಯಾಸ್ ಸ್ಟವ್ ಇಟ್ಟಾಗ ನೀರ್ ಬಿಟ್ಕೊಳ್ತದೆ, ಆಯ್ತಾ. ಇನ್ನ ನಾನು ಅಷ್ಟರಲ್ಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ತಗೊಳ್ತಾ ಇದ್ದೆ. ಈ ಆಲೂಗಡ್ಡೆ ಎಲ್ಲ ಬೆಂದಿದ ನಂತರ ನಾನಿಲ್ಲಿ ಒಂದು 80% ಅಷ್ಟು ಆಲೂಗಡ್ಡೆ ಬೆಂದಿದ ನಂತರ ಕ್ಯಾಪ್ಸಿಕಮ್ ಮತ್ತೆ ಹೂಕೋಸು ಎರಡನ್ನು ಕೂಡ ಸೇರಿಸಿದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇನ್ನ ಇದನ್ನ ಬೇಯೋದಕ್ ಬಿಡ್ತೀನಿ. ನೀರ್ ಬಿಟ್ಕೊಂಡಿಲ್ಲ ಅಂತಂದ್ರೆ ಒಂದು 1/4 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಬಹುದು ನೀವಿಲ್ಲಿ. ತರಕಾರಿ ಎಲ್ಲ ಬೆಂದಿದೆ ಅಂತ ಅಂದಾಗ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾ ಪುಡಿ, ಹಾಗೇನೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮೂರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೊಳ್ಬಹುದು. ಇಲ್ಲ ಅಂತಂದ್ರೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಸೇರಿಸ್ಕೊಳ್ಬಹುದು. ತುಂಬಾ ಟೇಸ್ಟಿ ಆಗಿ ಆಗ್ತದೆ ಚಿಕನ್ ಮಸಾಲ ಸೇರಿಸ್ಕೊಂಡ್ರೆ. ಇನ್ನ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ, ಹಂಗೇನೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ
ತಿನ್ಬಹುದು. ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬಹುದು. ನಾನು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಇತ್ತೀಚಿಗಂತೂ ನಾನು ಖಾರ ತಿನ್ನೋದೇ ಇಲ್ಲ. ಖಾರ ತಿನ್ನೋದನ್ನ ತುಂಬಾ ಅವಾಯ್ಡ್ ಮಾಡ್ತೀನಿ ಆಯ್ತಾ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ತದೆ ನನ್ಗೆ, ಹಂಗಾಗಿ. ರಾತ್ರಿ 9:45 ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಮಧ್ಯಾಹ್ನ ಪಲ್ಯ ಮಾಡಿದ ನಂತರ ಮತ್ತೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಆಯ್ತಾ. ಇವತ್ತು ವ್ಲಾಗ್ ಹೋಗಿದೆ. ತುಂಬಾ ಜನ ನನ್ಗೆ ಕಾಮೆಂಟ್ ಹಾಕಿದ್ದೀರಿ ಹೇಗಿದ್ದೀರಿ ಇವಾಗ ಅಂತ. ಇವಾಗ ಪರವಾಗಿಲ್ಲ, ಆದ್ರೂ ಕೂಡ ಸ್ವಲ್ಪ ಪೇನ್ ಇದೆ, ಪರವಾಗಿಲ್ಲ, ಮುಂಚೆಗಿಂತಲೂ ಎಷ್ಟೋ ಬೆಟರ್ ಇದ್ದೀನಿ. ಏನಂದ್ರೆ ಈ ಅಲರ್ಜಿ ಹೋಗಿಲ್ಲ, ಇನ್ನ ಮಾತ್ರೆ ಸ್ಟಾಪ್ ಮಾಡಿಲ್ಲ, ಹಂಗಾಗಿ ಹೋಗಿಲ್ಲ. ನಿಮ್ಗೆ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಇಲ್ಲ ಗೊತ್ತಿಲ್ಲ, ತುಂಬಾ ಅಲರ್ಜಿ ಆಗಿದೆ ಮುಖದ ಮೇಲೆ. ಈ ಬೇಸಿಗೆಗಾಲಕ್ಕೆ ಅಂದ್ರೆ ಈ ಸೆಕೆಗಾಲಕ್ಕೆ ನೋಡಿ ಬೆವರಿನ ಗುಳ್ಳೆ ಅಂತ ಹೇಳ್ತೀವಿ, ಅದಾದ್ರೆ ಹೆಂಗಾಗ್ತದೆ ನೋಡಿ, ಅದೇ ತರ ಆಗಿರುವಂತದ್ದು ನನ್ನ ಮುಖದ ಮೇಲೆ. ನಮ್ಮನೆಯವ್ರು ಹಂಗೂನು ಹೋಗಿ ಇವತ್ತು ವಿಚಾರಿಸ್ಕೊಂಡ್ ಬಂದ್ರು. ಅಂದ್ರೆ ಕೆಲವರಿಗೆ ಅಲರ್ಜಿ ಆಗ್ತದೆ, ಹಂಗಾಗ್ತದೆ ಅಂತ ಹೇಳಿದ್ರು. ಹಾಗೆ ಒಂದು ಕಾಮೆಂಟ್ ಕೂಡ ನೋಡಿದ್ದೆ ನಾನು, ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಅಲರ್ಜಿ ಆಗ್ತದೆ ವಿದ್ಯಾ ಅವ್ರೆ, ನನಗೂ ಕೂಡ ಆಗಿತ್ತು ಅಂತ. ನನಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು, ಒಂಥರ ಭಯ ಅಂತ ಅನಿಸ್ತಾ ಇತ್ತು. ಏನಾಯ್ತು, ಹಂಗೆ ಇದ್ರೆ ಏನ್ ಮಾಡೋದು, ಈ ತರ ಎಲ್ಲ ಅಲ್ಲ ರೀ. ನೋಡೋಣ. ಇವಾಗ ಒಂದು ಸೀರೆ ಬಂದಿದೆ ಆಯ್ತಾ, ಪಾರ್ಸಲ್. ಇದನ್ನ ಓಪನ್ ಮಾಡ್ತೀನಿ ಇವಾಗ. ಇದು ಸ್ವಲ್ಪ ಕಡಿಮೆ ಬೆಲೆಗೆ ತರಿಸಿರುವಂತಹ ಸೀರೆ. ಇತ್ತೀಚಿಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ತಿಲ್ಲ. ಯಾವ ರೀತಿ ಮೆಟೀರಿಯಲ್ ಅಂತಂದ್ರೆ ಒಂಥರ ನಿಮ್ಗೆ ಬಟ್ಟೆ ನೋಡಿದ್ರೇನೆ ಗೊತ್ತಾಗ್ಬೋದು, ಸಾಫ್ಟ್ ಮೆಟೀರಿಯಲ್ ಆಯ್ತಾ. ಪರ್ಪಲ್ ಕಲರ್ ಅಂತ ಅನ್ಕೊಂಡಿದೀನಿ ಈ ಸೀರೆ ಕಲರ್. ಈ ತರ ಫುಲ್ ಬುಟ್ಟ ಊಟ ಇದೆ ಈ ಸೀರೆಗೆ. ಈ ಸೀರೆ ಲಿಂಕ್ ಹಾಕಿರ್ತೀನಿ ಆಯ್ತಾ. ಇದು ಬಂದು ಸರ್ಗು. ಇನ್ನ ಬ್ಲೌಸ್ ಪೀಸ್ ಅನ್ನ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಆಯ್ತಾ. ಈ ಸೀರೆ ಬೆಲೆ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ವೇರ್ ಮಾಡಿರುವಂತಹ ಫೋಟೋ ಕೂಡ ಹಾಕಿರ್ತೀನಿ. ಇದರಲ್ಲಿ ಎಷ್ಟು ಕಲರ್ಸ್ ಅವೈಲಬಲ್ ಇದೆ ಅನ್ನೋದು ನನಗೆ ಮರ್ತೋಗಿದೆ ಆಯ್ತಾ. ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ. ಕೆಲವೊಮ್ಮೆ ಏನಂತಂದ್ರೆ ಪ್ರಾಡಕ್ಟ್ ಗಳು ಸೋಲ್ಡ್ ಔಟ್ ಆಗ್ಬಿಡ್ತದೆ. ನಾನು ತರಿಸಿ ನಿಮ್ಗೆ ಲಿಂಕ್ ಕೊಡುವಷ್ಟರಲ್ಲೇನೆ ಕೆಲವೊಂದು ಪ್ರಾಡಕ್ಟ್ ಗಳು ಸೋಲ್ಡ್ ಔಟ್ ಆಗಿರ್ತದೆ. ಈ ಸೀರೆನಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ. ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಸೀರೆ ಇದು ಬಂದು. ಹಂಗೇನೆ ನಾನು ಈ ಫೋಟೋ ವೇರ್ ಮಾಡಿದ್ದಂತದನ್ನ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ. ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಈ ಸೀರೆ ಮೇಲೆಲ್ಲ ಫುಲ್ ಗೋಲ್ಡನ್ ಕಲರ್ ಬುಟ್ಟ ಇದೆ ಆಯ್ತಾ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೀರೆ ಸೆರ್ಗಿದ್ ಬಂದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲಬಲ್ ಇದೆ. ತುಂಬಾ ರೀಸನಬಲ್ ಪ್ರೈಸ್ ಗೆ ನನಗೆ ಸಿಕ್ಕಿರುವಂತದ್ದು. ಇನ್ನ ಬ್ಲೌಸ್ ಪೀಸ್ ಪ್ಲೇನ್ ಬಂದಿದೆ, ಕೈಗೆ ಈ ಬಾರ್ಡರ್ ಬಂದಿದೆ. ಇದು ಬಂದು ಬ್ಲೌಸ್ ಪೀಸು. ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಖರೀದಿ ಮಾಡಬಹುದು. ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಜಾಸ್ತಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ನೋಡೋಣ, ನಾಳೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ತಿಂಡಿ ಇಡ್ಲಿ ಹಿಟ್ಟನ್ನ ನಿನ್ನೆನೆ ನಾನು ರೆಡಿ ಮಾಡಿಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ಉಬ್ಕೊಂಡ್ ಬಂದಿತ್ತು. ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೆ. ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಸವರ್ಬಿಟ್ಟು ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದೋಸೆ, ಇಡ್ಲಿ ಇಂತ ತಿಂಡಿನೇ ಜಾಸ್ತಿ ಆಯ್ತಾ ಮಾಡುವಂತದ್ದು. ವಾರದಲ್ಲಿ 2 ದಿನ ಮಾತ್ರ ಅಂದ್ರೆ ಬೇರೆ ತಿಂಡಿಗಳನ್ನ ಮಾಡ್ಕೊಳ್ತೀನಿ, ಗುರುವಾರ ಮತ್ತೆ ಭಾನುವಾರ. ಈ ತರ ಇಡ್ಲಿ ಹಿಟ್ ರೆಡಿ ಮಾಡಿದಾಗ 2 ದಿನಕ್ ಇಟ್ಟಿರ್ತೀನಿ. 1 ದಿನಕ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಎಲ್ಲ ಮಾಡೋದಕ್ ಆಗೋದಿಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಇವತ್ತೊಂದ್ ದಿನ ಇಡ್ಲಿ ಹಾಕ್ತೀನಿ, ನಾಳೆ 1 ದಿನ ಹಾಕ್ತೀನಿ. ಈ ತರ ಇಡ್ಲಿ ಪಾತ್ರೆ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ನಾನು. ಇಡ್ಲಿ ಬೆಂದಿತ್ತು, ನಾನೇ ಹಿಟ್ಟನ್ನ ರೆಡಿ ಮಾಡಿದ್ದೆ ಇವತ್ತಿನ ದಿನ. ಚೆನ್ನಾಗಿ ಬಂದಿತ್ತು ಇಡ್ಲಿ, ಸಾಫ್ಟ್ ಆಗಿ ಬಂದಿತ್ತು. ಇಡ್ಲಿ ಎಲ್ಲ ಬೆಂದಿತ್ತು. ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕುಂತಿದ್ದೆ. ಅಷ್ಟರಲ್ಲಿ ಕಸದ ಗಾಡಿ ಅವ್ರದ್ದು ಸೌಂಡ್ ಕೇಳ್ತಾ ಇತ್ತು. ಒಂದಿಷ್ಟು ಪ್ಲಾಸ್ಟಿಕ್ ಕವರ್ ಎಲ್ಲ ಒಟ್ ಮಾಡ್ಬಿಟ್ಟು ಇಟ್ಟಿದ್ದೆ, ಹಂಗೆ ನಾನು ಕೊಟ್ಬಿಟ್ಟು ಬರೋದಕ್ ಹೋಗಿದ್ದೆ. ನಂತರ ಮತ್ತೇನು ಕೂಡ ವಿಡಿಯೋ ಮಾಡ್ಲಿಲ್ಲ. ಮಧ್ಯಾಹ್ನ ಸುಮಾರು 1:15 ಸುಮಾರು ನಾನು ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೆ. ಇವತ್ತು ಮಂಗಳವಾರ ಆದ್ರಿಂದ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡಿರ್ತೀವಿ ಸಾಮಾನ್ಯವಾಗಿ. ಮೀನ್ ಫ್ರೈ ರೆಡಿ ಮಾಡ್ತಾ ಇದ್ದೆ. ಇತ್ತೀಚಿಗೆ ತುಂಬಾ ದಿನಗಳಾಗಿತ್ತು ನಮ್ಮ ಮನೆಯಲ್ಲಿ ಮೀನ್ ಫ್ರೈ ಅನ್ನ ಮಾಡ್ದೇನೆ. ನಮ್ಮ ಮನೆಯವರಿಗೆ ಸಾರಿಗೆಲ್ಲ ಮೀನ್ ಹಾಕ್ತಾರೆ ಅಷ್ಟ್ ಇಷ್ಟ ಆಗೋದಿಲ್ಲ. ಅವ್ರು ಸಾರಿನ ಮೀನೆಲ್ಲ ತಿನ್ನೋದು ಇಲ್ಲ. ಹಂಗಾಗಿ ಸ್ವಲ್ಪ ಮೀನ್ ತಂದ್ರುನು ನಮ್ಮ ಮನೆಯಲ್ಲಿ ಫ್ರೈ ಮಾಡ್ಲೇಬೇಕು. ಮೀನ್ ಫ್ರೈ ಎಲ್ಲ ರೆಡಿ ಆಯ್ತು. ಹಂಗೇನೆ ನಾನು ಈ ಲಿಂಬು ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇವ್ರಿಗೆ ಲಿಂಬು ಈರುಳ್ಳಿ ಎಲ್ಲ ಬೇಕಾಗ್ತದೆ ಈ ಫಿಶ್ ಕರಿ ಮಾಡಿದಾಗ.
ಇನ್ನ ಇವತ್ತು ಅಂಗಳ ಎಲ್ಲ ತೊಳಿತಾ ಇದ್ವಿ. ನಾನ್ ಮೊದ್ಲಿಗೆ ಮೆಟ್ಲೆಲ್ಲ ಈ ತರ ಉಜ್ಕೊಂಡು ಹೋಗ್ತಾ ಇದ್ದೆ. ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ, ಹಂಗಾಗಿ ಅಂಗಳ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಎಷ್ಟ್ ಕೊಟ್ರಿ ಇದಕ್ಕೆ? 300. 300 ರುಪೀಸ್ ಕೊಟ್ರಿ. ಮತ್ತೇನೇನ್ ತಕೊಂಡ್ರಿ? ಮತ್ತು ಒಂದು ತಕೊಂಡಿದೆ, ಅದು ಸೀಕ್ರೆಟ್. ಅದು ಡ್ರೋನ್. ಡ್ರೋನ್. ಎಷ್ಟು ದುಡ್ಡು ಖಾಲಿ ಮಾಡಿ ಬಂದ್ರಿ ಪಪ್ಪದು? 700. ನೀವು ದುಡ್ಡು ಖಾಲಿ ಮಾಡ್ತೀರಿ ಬರೇ ಚಿಕ್ಕಮ್ಮ ಮಗಗೆ ಹೆದರ್ತದೆ, ಎಲ್ಲೂ ಹೋಗುದಿಲ್ಲ. ರೀಸನ್ ಏನಂದ್ರೆ ನನ್ನ ಮಗುಗೆ ನೋಡೋದೆಲ್ಲ ಬೇಕು, ತಿಂಡಿ ಎಲ್ಲ ಆಡಿಸ್ ಆಟಿಕೆಗಳು ಚಂದ ಅದಲ್ಲ ಮಗ, ಕಲರ್ ಸೂಪರ್ ಅದಲ್ಲ. ಹಾಕ ಮತ್ತೊಂದ್ಸರಿ, ನೀವು ಒಬ್ಬನೇ ನಿಂತ್ಕ ವಿಡಿಯೋ ಮಾಡ್ತೆ. ಚಂದ ಬಂತು ಮಗ್ನೆ, ಸೂಪರ್. ಇನ್ನ ಪಾಪು ಕಿವಿಗೆ ಹಾಕೊಂಡಿದ್ದಾನಲ್ವಾ, ಇದ್ರದ್ದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆಯ್ತಾ. ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.